ओम शांति। मीठे बच्चे, अभी तुम सत्य बाबा द्वारा सत्य देवता बन रहे हो। ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈಗ ತಾವು ಸತ್ಯ ತಂದೆಯಿಂದ ಸತ್ಯವಾದಂಥ ದೇವತೆಗಳು ಆಗ್ತಾ ಇದ್ದೀರಾ। इसलिए सतयुग में सत्संग करने की जरूरत नहीं। ಸತ್ಯುಗದಲ್ಲಿ ಹೋದ್ಮೇಲೆ ಸತ್ಸಂಗದ ಅವಶ್ಯಕತೆ ಇರೋದಿಲ್ಲ, ಸತ್ಸಂಗಕ್ಕೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ಈಗಷ್ಟೇ ಸತ್ಸಂಗ ಬೇಕು। प्रश्न, सतयुग में देवताओं से कोई भी विक्रम हो नहीं सकते हैं, क्यों? ಸತ್ಯುಗದಲ್ಲಿ ಯಾವುದೇ ದೇವತೆಗಳ ಕೈಯಲ್ಲಿ ವಿಕರ್ಮ ಆಗೋದಿಲ್ಲ, ಯಾಕೆ? क्योंकि उन्हें सत्य बाबा का वरदान मिला हुआ है। ಸತ್ಯುಗದಲ್ಲಿರುವಂಥ ದೇವತೆಗಳಿಗೆ ಸತ್ಯ ತಂದೆಯ वरदान सिक्किದೆ। जब विक्रम तब होता है जब रावण का शाप मिलने लगता है। ಪಾಪಕರ್ಮಗಳು ಯಾವಾಗಾಯಿತು ಅಂದರೆ, ಯಾವಾಗಿಂದ ಈ ಪ್ರಪಂಚದಲ್ಲಿ ರಾವಣನ ಶಾಪ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು, ಆವಾಗಿಂದ ವಿಕರ್ಮಗಳಾಗೋದಕ್ಕೆ ಶುರುವಾಯಿತು। ಸತ್ಯುಗ ತ್ರೇತಾಮೆ ಹೈ ಸದ್ಗತಿ। ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇರೋದೇ ಸದ್ಗತಿ। ಉಸ್ ಸಮಯ ದುರ್ಗತಿ ಕಾ ನಾಮ್ ನಹಿ। ಸತ್ಯುಗ ತ್ರೇತಾಯುಗದಲ್ಲಿ ದುರ್ಗತಿಯ ಪ್ರಶ್ನೆ ಇರೋದಿಲ್ಲ। ವಿಕಾರ ಹಿ ನಹಿ ಜೋ ವಿಕರ್ಮ, ಅಲ್ಲಿ ಯಾರ ಮನಸ್ಸಲ್ಲಿ ವಿಕಾರಗಳೇ ಇರೋದಿಲ್ಲ, ಅದರಿಂದ ವಿಕರ್ಮಗಳು ಆಗೋದಿಲ್ಲ। ದ್ವಾಪರ ಕಲಿಯುಗ ಸಬ್ಕಿ ದುರ್ಗತಿ ಹೋ ಜಾತಿ। ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಎಲ್ಲರಿಂದ ದುರ್ಗತಿ ಆಗೋಗುತ್ತೆ, ಇಸ್ಲಿಯೇ ವಿಕರ್ಮ ಹೋತೆ ಇರತ್ತೆ, ಅದರಿಂದ ಏನಾಗ್ತಾ ಇರುತ್ತೆ, ವಿಕರ್ಮಗಳು ಆಗ್ತಾ ಇರುತ್ತೆ। ಯಹ ಬಿ ಸಮಜ್ನೆ ಕಿ ಬಾತೆ ಹೈ, ಇದು ಕೂಡ ತಿಳ್ಕೊಳ್ತಕ್ಕಂಥ ಒಂದು ವಿಚಾರ। ಓಂ ಶಾಂತಿ। ಮೀಠೆ ಮೀಠೆ ರೂಹಾನಿ ಬಚ್ಚೋಂ ಪ್ರತಿ ಬಾಪ್ ಬೈಟ್ ಸಮಜಾತೆ। ಮಧುರ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ। ಯ ಸುಪ್ರೀಂ ಬಾಬಾ ಬಿ ಹೇ, ಸುಪ್ರೀಂ ಟೀಚರ್ ಬಿ ಹೇ। ಇವರು ಪರಮ ಪಿತಾನೂ ಆಗಿದ್ದಾರೆ, ಪರಮ ಶಿಕ್ಷಕನೂ ಆಗಿದ್ದಾರೆ, ಸುಪ್ರೀಂ ಸದ್ಗುರು ಬಿ ಹೇ, ಪರಮ ಸದ್ಗುರುನೂ ಆಗಿದ್ದಾರೆ। ಬಾಬಾ की ऐसी महिमा बताने से ಆಟೋಮೆಟಿಕಲಿ ಸಿದ್ಧ ಹೋ ಜಾತಾ ಹೈ। ಬಾಬಾರವ್ರದ್ದು ಈ ರೀತಿ ಮಹಿಮೆಗಳನ್ನು ತಿಳಿಸಿದಾಗ ಆಟೋಮೆಟಿಕ್ ಆಗಿ ಸಿದ್ಧ ಆಗೋಗುತ್ತೆ कि ಕೃಷ್ಣ ಕಿಸಿ ಕಾ ಬಾಪ್ ಹೋ ನಹೀ ಸಕ್ತೆ। ಶ್ರೀಕೃಷ್ಣ ಯಾರಿಗೂ ತಂದೆ ಆಗ್ಲಿಕ್ಕಾಗೋದಿಲ್ಲ। ಅಥವಾ ಛೋಟಾ ಬಚ್ಚಾ, ಶ್ರೀಕೃಷ್ಣ ಸತ್ಯುಗದಲ್ಲಿ ಚಿಕ್ಕ ಮಗುವಾಗಿದ್ರು, ಸತ್ಯುಗ का प्रिंस है, ಸತ್ಯುಗದ ರಾಜಕುಮಾರ ಇದ್ರು। या टीचर भी नहीं हो सकता, ಅವರು ಶಿಕ್ಷಕನೂ ಆಗಲಿಕ್ಕೆ ಸಾಧ್ಯ ಇಲ್ಲ। ಖುದ್ ಹಿ बैठकर टीचर से पढ़ते हैं। ಶ್ರೀಕೃಷ್ಣನೇ ಕೂತ್ಕೊಂಡು ಅಲ್ಲಿ ಗುರುಕುಲದಲ್ಲಿ ಟೀಚರ್ ಹತ್ರ ಓದ್ತಾ ಇದ್ರು। ಗುರು से तो वहाँ होता, गुरु तो वहाँ होता नहीं क्योंकि वहाँ सद्गति में है। ಅವ್ರು ಲೌಕಿಕ ಶಿಕ್ಷಣ ಓದ್ಬೋದಲ್ಲಿ ಸತ್ಯುಗದಲ್ಲಿ, ಆದರೆ ಅಲ್ಲಿ ಗುರುಗಳ ಅವಶ್ಯಕತೆ ಇರೋದಿಲ್ಲ, ಸದ್ಗತಿ ಪಡ್ಕೋಬೇಕು, ಆ ಗುರುಗಳ ಹತ್ರ ಹೋಗೋ ಅವಶ್ಯಕತೆ ಇರೋದಿಲ್ಲ। ಆಧಾ ಕಲ್ಪ ಹೈ ಸದ್ಗತಿ, ಆಧಾ ಕಲ್ಪ ಹೈ ದುರ್ಗತಿ। ಅರ್ಧ ಕಲ್ಪ ಏನಿರುತ್ತೆ ಸದ್ಗತಿ ಇರುತ್ತೆ, ಇನ್ನರ್ಧ ಕಲ್ಪ ಏನಿದೆ ದುರ್ಗತಿ ಇದೆ। तो वहाँ है सद्गति, इसलिए ज्ञान की वहाँ दरकार नहीं। ಬಾಬಾ ಹೇಳ್ತಿದ್ದಾರೆ ಅಲ್ಲಿ ಸದ್ಗತಿ ಇದೆ, ಅಲ್ಲಿ ಜ್ಞಾನದ ಅವಶ್ಯಕತೆ ಇರೋದೇ ಇಲ್ಲ ಸತ್ಯುಗದಲ್ಲಿ। ಯಾವಾಗ ಮನುಷ್ಯಾತ್ಮಗಳು ಕಲಿಯುಗದಲ್ಲಿ ಬಂದು ದುರ್ಗತಿನಲ್ಲಿ ಬಂದ್ಬಿಡ್ತಾರೆ, ಆವಾಗಲೇ ಸದ್ಗತಿ ಜ್ಞಾನ ಕೊಡಲಿಕ್ಕೆ ಪರಮಾತ್ಮ ಬರಬೇಕಾಗತ್ತೆ। नाम भी नहीं है क्योंकि ज्ञान से 21 जन्मों के लिए सद्गति मिलती है। ದುರ್ಗತಿ ಹೆಸರೇ ಇರೋದಿಲ್ಲ ಅಲ್ಲಿ, ಏಕೆಂದರೆ ಜ್ಞಾನದಿಂದ 21 ಜನ್ಮಗಳಿಗೋಸ್ಕರ ಸದ್ಗತಿ ಸಿಕ್ಬಿಟ್ಟಿರುತ್ತೆ। ಫಿರ್ ದ್ವಾಪರ ಸೆ ಕಲಿಯುಗ ಅಂತ ತಕ್ಕ ಹೈ ದುರ್ಗತಿ। ದ್ವಾಪರಯುಗದಿಂದ ಕಲಿಯುಗದ ಕೊನೆಯವರೆಗೂ ಆತ್ಮಗಳು ದುರ್ಗತಿಯಲ್ಲಿರ್ತಾರೆ। ದುರ್ಗತಿಯಲ್ಲಿರೋರಿಗೆ ಸದ್ಗತಿಗೆ ಕರ್ಕೊಂಡು ಹೋಗೋಕ್ಕೆ ಪರಮಾತ್ಮ ಬರಬೇಕಾಗುತ್ತೆ। तो कृष्ण फिर द्वापर में कैसे आ सकता है? ದ್ವಾಪರಯುಗದಿಂದ ಆತ್ಮಗಳು ಕೆಳಗಡೆಗೆ ಇಳಿತಾ ಬರ್ತಾರೆ ಅಂದರೆ ಆ ಟೈಮ್ನಲ್ಲಿ ಬರೋದಕ್ಕೆ ಆಗೋದಿಲ್ಲ। वह भी किसको ध्यान में नहीं आता, ಇದು ಕೂಡ ಯಾರ ಗಮನಕ್ಕೂ ಬರೋದಿಲ್ಲ। ಏಕ್ ಬಾತ್ ಮೇ ಬಹುತ್ ಗುಹ್ಯ ರಾಜ್ ಬರಾವ, ಒಂದೊಂದು ಟಾಪಿಕ್ಕಲ್ಲಿ ಕೂಡ ತುಂಬ ರಹಸ್ಯಗಳು ಅಡಕವಾಗಿದೆ। ಜೋ ಸಮಜಾನ ಬಹುತ್ ಜರೂರಿ, ಈ ಟಾಪಿಕ್ಸ್ ಬಗ್ಗೆ ನೀವು ಜನಕ್ಕೆ ತಿಳಿಸಬೇಕು। ಸುಪ್ರೀಂ ಬಾಪ್ ಹೈ, ಸುಪ್ರೀಂ ಟೀಚರ್ ಹೈ। ಶಿವಬಾಬಾ ಏನಾಗಿದ್ದಾರೆ, ಎಲ್ಲರಿಗೂ ತಂದೆನೂ ಆಗಿದ್ದಾರೆ, ಪರಮ ಶಿಕ್ಷಕನೂ ಆಗಿದ್ದಾರೆ। अंग्रेजी में सुप्रीम ही कहा जाता है, इंग्लिशನಲ್ಲಿ ಸುಪ್ರೀಂ ಸರ್ವೋಚ್ಚ ಅಂತ ಹೇಳಲಾಗುತ್ತೆ। अंग्रेजी अक्षर कुछ अच्छे होते,
ಇಂಗ್ಲೀಷ್ ವರ್ಡ್ಸ್ ತುಂಬ ಚೆನ್ನಾಗಿದೆ ಕೆಲವು. ಜैसे ಡ್ರಾಮಾ ಅಕ್ಷರ ಹೇ, ಡ್ರಾಮಾ ಕಾ ನಾಟಕ ನಹಿ ಕಹೆಂಗೆ. ಈಗ ಇಂಗ್ಲೀಷ್ನಲ್ಲಿ ಡ್ರಾಮಾ ಅಂತ ಹೇಳಲಾಗುತ್ತೆ, ಡ್ರಾಮಾಗೆ ನಾಟಕ ಅಂತ ಹೇಳೋದಿಲ್ಲ. ನಾಟಕ ಮೇತು ಅದ್ಲಿ ಬದ್ಲಿ ಹೋತೆ, ನಾಟಕಗಳಾಡೋರಲ್ಲಿ ಚೇಂಜಸ್ ಮಾಡ್ತಿರ್ತಾರಲ್ವ. ಈ ಸೃಷ್ಟಿ ಕಾ ಚಕ್ರ ಫಿರ್ತಾ ಐಸೆ ಕೇತೆ ಬಿ ಹೇ, ಈ ಸೃಷ್ಟಿ ಚಕ್ರ ಸುತ್ತಾ ಇರುತ್ತೆ, ಈ ರೀತಿ ಹೇಳ್ತಾರೆ. ಪರಂತು कैसे फिरता है हूबहू फिरता है या चेंज होता है. ಚಕ್ರ ಹೇಗೆ ಸುತ್ತಾ ಇದೆ, ಆ್ಯಸ್ ಇಟ್ ಈಸ್ ಸುತ್ತಾ ಇದೆಯೋ ಅಥವಾ ಸ್ವಲ್ಪ ಚೇಂಜಸ್ ಆಗುತ್ತಾ, ಯಾಕಿಸ್ಕೂ ಪತಾ नहीं, ಇದು ಯಾರಿಗೋ ಗೊತ್ತಿಲ್ಲ. ಕೇತೆ ಹೇ ಬನಿ ಬನಾಯಿ ಬನ್ ರಹಿ ಡ್ರಾಮಾ, ಇದು ಮಾಡಲ್ಪಟ್ಟಿರ್ತಕ್ಕಂಥ ಡ್ರಾಮಾ, ಅಭಿನಯಿಸ್ತಾ ಇರ್ತಕ್ಕಂಥ ಒಂದು ಡ್ರಾಮಾ ಇದು. ಜರೂರ್ ಖೇಲ್ ಹೇ ಜೋ ಫಿರ್ ಸೆ ಚಕ್ಕರ್ ಖಾತಾ ರಹತಾ ಹೇ. ಈ ಜಗತ್ತನ್ನುವಂಥ ಒಂದು ಆಟ ಇದು ಸುತ್ತಾ ಇರುತ್ತೆ. ಇಸ್ ಚಕ್ರ ಮೇ ಮನುಷ್ಯಂಕೋ ಹಿ ಚಕ್ರ ಲಗಾನ ಪಡ್ತಾ ಹೇ. ಈ ಸೃಷ್ಟಿ ಚಕ್ರದಲ್ಲಿ ಮನುಷ್ಯರ ಆತ್ಮಗಳು ಸುತ್ತಾ ಇರಬೇಕಾಗುತ್ತೆ. ಅಚ್ಚ ಇಸ್ ಚಕ್ರಕ್ಕೆ ಆಯು ಕ್ಯಾ ಹೇ, ಒಳ್ಳೆಯದು ಈ ಚಕ್ರದ ಆಯಸ್ಸು ಏನಾಗಿದೆ, ಕ್ಯಾಸೆ ರಿಪೀಟ್ ಹೋತಾ ಹೇ, ಯಾವ ಥರ ರಿಪೀಟ್ ಹೋಗುತ್ತೆ, ಇಸ್ಕೋ ಫಿರ್ನೆ ಮೇ ಕಿತನಾ ಸಮಯ ಲಗ್ತಾ ಹೇ, ಇದು ಸುತ್ತಲಿಕ್ಕೆ ಎಷ್ಟು ಟೈಮ್ ಹಿಡಿಸುತ್ತೆ, ಕೋಯಿ ನಹಿ ಜಾನ್ತೆ. ಈ ವಿಚಾರಗಳನ್ನು ಬೇರೆ ಯಾರೂ ತಿಳ್ಕೊಂಡಿಲ್ಲ ನಿಮ್ಮನ್ನು ಬಿಟ್ಟರೆ. ಇಸ್ಲಾಮಿ ಬೌದ್ಧಿ ಆದಿ ಸಬ್ ಘರಾನೆ ಉನ್ಕಾ ಡ್ರಾಮಾ ಮೇ ಪಾರ್ಟ್ ಹೇ. ಇಸ್ಲಾಮಿಗಳು ಬೌದ್ಧರದು ಇದೆಲ್ಲರದು ಕೂಡ ಈ ನಾಟಕದಲ್ಲಿ ಏನಾಗಿದೆ, ಪಾತ್ರ ಇದೆ. ಬ್ರಾಹ್ಮಣೋं की ಡೈನಾಸ್ಟಿ ನಹಿ, ತಾವು ಬ್ರಾಹ್ಮಣರದು ಡೈನಾಸ್ಟಿ ಇಲ್ಲ, ಯಹ ಬ್ರಾಹ್ಮಣ ಕುಲ್, ಇದೇನಾಗಿದೆ ಬ್ರಾಹ್ಮಣ ಕುಲ್ ಆಗಿದೆ. सर्वोत्तम ब्राह्मण कुल कहा जाता है, देवी देवताओं का भी कुल है. ಸರ್ವೋತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣ ಕುಲ ಅಂತ ಹೇಳಲಾಗುತ್ತೆ, ದೇವಿ ದೇವತೆಗಳದು ಕುಲ ಆಗಿದೆ. तो समझना बहुत सहज, ಈ ಪಾಯಿಂಟ್ಸನ್ನು ನೀವು ತಿಳ್ಕೊಳ್ಳೋದು ತುಂಬ ಈಸಿ ಇದೆ. सूक्ष्म वतन में फरिश्ते रहते हैं, वहाँ हड्डी मांस होता नहीं. ಸೂಕ್ಷ್ಮ ಲೋಕದಲ್ಲಿ ಬೆಳಕಿನ ದೇಹಧಾರಿಗಳು, ಸೂಕ್ಷ್ಮ ದೇಹಧಾರಿಗಳಿರ್ತಾರೆ, ಅಲ್ಲಿ ಆ ಶರೀರಗಳಿಗೆ ಮೂಳೆ ಮಾಂಸ ಇರೋದಿಲ್ಲ. ದೇವತಾ ಅಂಕೋತು ಹಡ್ಡಿ ಮಾಂಸ ಇದೆ. ಸತ್ಯುಗದಲ್ಲಿರೋ ದೇವತೆಗಳಿಗೆ ಮೂಳೆ ಮಾಂಸಗಳ ಶರೀರ ಇದೆ. ಬ್ರಹ್ಮ ಸೆ ವಿಷ್ಣು, ವಿಷ್ಣು ಸೆ ಬ್ರಹ್ಮ, ವಿಷ್ಣು ಕಿ ನಾಭಿ ಕಮಲ್ ಸೆ ಬ್ರಹ್ಮ ಕ್ಯೋ ದಿಖಾಯ ಹೇ. ಬ್ರಹ್ಮರವರಿಂದಲೇ ವಿಷ್ಣು ಆಗ್ತಾರೆ, ವಿಷ್ಣುವಿನಿಂದನೇ ಬ್ರಹ್ಮ ಆಗ್ತಾರೆ. ವಿಷ್ಣುವಿನ ನಾಭಿನಿಂದ ಕಮಲವನ್ನು ಬ್ರಹ್ಮನ್ಗೆ ಯಾಕೆ ತೋರಿಸಿದ್ದಾರೆ, ಸೂಕ್ಷ್ಮತನ್ಮೆ ಯಹ ಬಾತೆ ಹೋತಿ ನಹಿ. ಸೂಕ್ಷ್ಮ ಲೋಕದಲ್ಲಿ ಈ ವಿಚಾರಗಳು ಇರೋದೇ ಇಲ್ಲ. ನಾ ಜವಹರಾತ್ ಆದಿ ಹೋ ಸಕ್ತಾ ಹೈ, इसलिए ಬ್ರಹ್ಮ ಕೋ ಸಫೇದ್ ಪೇಶದಾರಿ ಬ್ರಾಹ್ಮಣ ದಿಖಾಯ. ಅಂದರೆ ಅಲ್ಲಿ ವಜ್ರ ವೈಡೂರಿಗಳು ಕೂಡ ಇರೋದಿಲ್ಲ ಸೂಕ್ಷ್ಮ ಲೋಕದಲ್ಲಿ. ಅದರಿಂದ ಬ್ರಹ್ಮನಿಗೆ ಶ್ವೇತ ವಸ್ತ್ರಧಾರಿ ಬ್ರಾಹ್ಮಣ ರೂಪದಲ್ಲಿ ತೋರಿಸಲಾಗಿದೆ. ಬ್ರಹ್ಮ ಸಾಧಾರಣ ಮನುಷ್ಯ ಬಹು ಜನ್ಮೋ ಕಾ ಅಂತ್ ಮೇ ಗರೀಬ್ ಹುआ ना. ಬ್ರಹ್ಮನೂ ಕೂಡ ಸಾಧಾರಣವಾದಂಥ ಮನುಷ್ಯ ಆಗಿದ್ರು, ಬಹಳಷ್ಟು ಜನ್ಮಗಳ ಅಂತಿಮ ಜನ್ಮದಲ್ಲಿ ಬಡವರು ಆಗಿದ್ರು. ಇಸ್ ಸಮಯ ಈ ಖಾದಿಗೆ ಕಪಡೆ, ಈ ಸಮಯದ್ದೇನೆ ಖಾದಿ ಬಟ್ಟೆ ಹಾಕ್ಕೊಂತ ಇದ್ರು. ಬ್ರಹ್ಮ ಬಾಬಾ ಯ ಬಿಚಾರೆ ಸಮಜ್ತೆ ನಹಿ ಸೂಕ್ಷ್ಮ ಶರೀರ ಕ್ಯಾ ಹೋತಾ ಹೈ. ಭಕ್ತಿ ಮಾರ್ಗದವ್ರಿಗೆ ಸೂಕ್ಷ್ಮ ದೇಹ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ತುಮಕೋ ಬಾಬಾ ಸಮಜಾತೆ ಹೇ ವಹಾ ಹೈ ಹಿ ಫರಿಷ್ಠೆ. ಈಗ ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ, ಅಲ್ಲಿ ಸೂಕ್ಷ್ಮ ದೇವತೆಗಳಿರ್ತಾರೆ, ಜಿನ್ಕಿ ಹಡ್ಡಿ ಮಾಂಸ ಹೋತಾ ನಹಿ. ಅಲ್ಲಿರೋ ಸೂಕ್ಷ್ಮ ದೇವತೆಗಳಿಗೆ ಈ ಮೂಳೆ ಮಾಂಸಗಳ ಶರೀರ ಇರೋದಿಲ್ಲ ಸೂಕ್ಷ್ಮ ಲೋಕದಲ್ಲಿ. ಸೂಕ್ಷ್ಮ ವತನ್ ಮೇ ಯ ಶೃಂಗಾರಾದಿ ಹೋನಾ ನಹಿ ಚಾಹಿಯೆ. ಸೂಕ್ಷ್ಮ ಲೋಕದಲ್ಲಿ ಅಲಂಕಾರಗಳೇನೂ ಇರೋದಿಲ್ಲ ಅಂತಾರೆ. ಕಲರು ಏನೆಲ್ಲ ಮಾಡ್ತಾರೆ, ಶೋ ಫ್ಯಾಷನ್ ಅವೆಲ್ಲ ಇರೋದಿಲ್ಲ. ಪರಂತು ಚಿತ್ರ ಮೇ ದಿಖಾಯ ಹೇ तो ಬಾಬಾ ಉಸ್ಕಾ ಸಾಕ್ಷಾತ್ಕಾರ ಕರಾಯೆ ಫಿರ್ ಅರ್ಥ ಸಮಜಾತೆ. ಆದರೆ ಚಿತ್ರಗಳಲ್ಲಿ ತೋರಿಸ್ಬಿಟ್ಟಿರೋದ್ರಿಂದ ಸಾಕ್ಷಾತ್ಕಾರಗಳನ್ನು ಮಾಡಿಸಿ ಅದರದ್ದು ಮೀನಿಂಗ್ಸನ್ನು ಬಾಬಾ ಅವರು ಇಲ್ಲಿ ಹೇಳ್ತಾರೆ. ಜೈಸೆ ಹನುಮಾನ್ ಕಾ ಸಾಕ್ಷಾತ್ಕಾರ ಕರಾತೆ. ಅವ ಹನುಮಾನ್ ಜೈಸಾ ಕೊಯ್ ಮನುಷ್ಯ ಹೋತಾ ನಹಿ. ಭಕ್ತರು ಭಾವನೆ ಇಟ್ಕೊಂಡಿರ್ತಾರೆ, ಹನುಮಂತನ ಪೂಜೆ ಮಾಡೋರು ಇರ್ತಾರೆ, ಅವ್ರಿಗೆ ಹನುಮಂತಂದು ಸಾಕ್ಷಾತ್ಕಾರ ಆಗುತ್ತೆ. ಬಟ್ ಅದೇ ಥರ ಹನುಮಂತ ಅಲ್ಲಿ ಮನುಷ್ಯ ಏನೂ ಇಲ್ಲ. ಭಕ್ತಿ ಮಾರ್ಗ ಅನೇಕ ಪ್ರಕಾರಕ್ಕೆ ಚಿತ್ರ ಬನಾಯಿ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಅನೇಕ ಪ್ರಕಾರ ಚಿತ್ರಗಳನ್ನು ಮಾಡಿಬಿಟ್ಟಿದ್ದಾರೆ. ಜಿನ್ಕಾ ವಿಶ್ವಾಸ ಬೈಟ್ ಗಯಾ ಹೈ, ಅವ್ರಿಗೆ ಅದ್ರ ಮೇಲೇ ಏನು ಕೂತ್ಕೊಂಡ್ಬಿಟ್ಟಿದೆ, ವಿಶ್ವಾಸ ಕೂತ್ಕೊಂಡ್ಬಿಟ್ಟಿದೆ. ಉನ್ಕೋ ಐಸಾ ಕುಚ್ ಬೋಲೆ ತು ಬಿಗಡ್ ಪಡೆಂಗೆ. ಹಿಂಗಿಲ್ಲ ಹಂಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಕ್ಕೆ ಹೋಗಬೇಡಿ. ಅವರು ಏನಾಗ್ತಾರೆ, ಕೋಪಿಸ್ಕೊತಾನೆ.
देवी आदि कितना पूजा करते हैं, फिर डूबೋ देते हैं. ದೇವಾನ್ ದೇವತೆಗಳದ್ದು ಎಷ್ಟೊಂದು ಚಿತ್ರಗಳು ಮಾಡ್ತಾರೆ, ಪೂಜೆಗಳು ಮಾಡ್ತಾರೆ, ಮತ್ತು ನೀರಿನಲ್ಲಿ ಏನು ಮಾಡ್ತಾರೆ, ವಿಸರ್ಜನೆ ಮಾಡ್ತಾರೆ. ಭಕ್ತಿ ಮಾರ್ಗ ಇವೆಲ್ಲವೂ ಏನಾಗಿದೆ, ಭಕ್ತಿ ಮಾರ್ಗ ಆಗಿದೆ. ಭಕ್ತಿ ಮಾರ್ಗಕ್ಕೆ ದಲ್ದಲ್ ಮೇ ಗಲೆ ತಕ್ಕ ಡುಬೆ ಹುಯೆ ಹೇ. ಜನರು ಎಲ್ಲಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಕುತ್ತಿಗೆವರೆಗೂ ಕೂಡ ಮುಳುಗೋಗ್ಬಿಟ್ಟಿದ್ದಾರೆ. तो निकाल कैसे सकेंगे, ಅಲ್ಲಿಂದ ಎತ್ತೋದು ಹೆಂಗೆ ಜನಗಳನ್ನ, ನಿಕಾಲ್ನಾ ಹಿ ಬड़ा मुश्किल हो जाता है. ಅದರಿಂದ ಮೇಲಕ್ಕೆ ಎತ್ತೋದೇ ತುಂಬ ಕಷ್ಟ ಆಗೋಗ್ಬಿಡುತ್ತೆ. कोई कोई तो औरों को निकालने के निमित्त बन खुद ही डूब जाते हैं. ಕೆಲವರು ಬೇರೆಯವ್ರನ್ನ ರಕ್ಷಣೆ ಮಾಡಿ ಮೇಲೆತ್ತಕ್ಕೆ ಹೋಗಿ ಸ್ವತಃ ಮುಳುಗೋಗ್ಬಿಡ್ತಾರೆ. ಖುದ್ ಗಲೆ ತಕ್ ದುಬನ್ ಮೇ ಫಸ್ತೆ ಅರ್ಥಾತ್ ಕಾಮ್ ವಿಕಾರ ಮೇ ಗಿರ್ ಪಡ್ತೆ. ಸ್ವಯಂ ಏನಾಗ್ತಾರೆ, ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ಕಾಮ ವಿಕಾರದಲ್ಲಿ ಬಿದ್ದೋಗ್ಬಿಡ್ತಾರೆ. ಸಬ್ಸೆ ಬಡ ದುಬನ್ ಹೇ. ಇದು ಎಲ್ಲಕ್ಕಿಂತಲೂ ಬಹಳ ದೊಡ್ಡ ಏನಾಗಿದೆ, ಕೆಸರಾಗಿದೆ. ಸತ್ಯುಗ್ ಆ ಬಾತೆ ಹೋತೀನಿ. ಸತ್ಯುಗದಲ್ಲಿ ಈ ಥರ ವಿಚಾರಗಳು ಇರೋದೇ ಇಲ್ಲ. ಅಭಿ ತುಮ್ ಸತ್ಯ ಬಾಬಾ ದ್ವಾರ ಸತ್ಯ ದೇವತಾ ಬನ್ ರಹೆ ಹೋ. ಈಗ ನೀವು ಸತ್ಯ ತಂದೆಯಿಂದ ಸತ್ಯವಾಗಿರುವಂಥ ದೇವತೆಗಳು ಹಾಕ್ತಾ ಇದ್ದೀರಾ. ಫಿರ್ ವಹಾ ಸತ್ಸಂಗ್ ಹೋತಾ ನಹಿ. ನಂತರ ಅಲ್ಲಿ ಸತ್ಸಂಗ ಇರೋದಿಲ್ಲ. ಸತ್ಸಂಗ್ ಯಹಾ ಭಕ್ತಿ ಮೇ ಕರ್ತೆ ರಾತೆ ಹೇ. ಸತ್ಸಂಗಗಳನ್ನು ಇಲ್ಲೇ ಭಕ್ತಿ ಮಾರ್ಗದಲ್ಲಿ ಮಾಡ್ತಾ ಇರ್ತಾರೆ. ಸಮಸ್ತೆ ಹೇ ಸಬ್ ಈಶ್ವರ್ಗೆ ರೂಪ. ಏನು ತಿಳ್ಕೊತಾರೆ, ಎಲ್ಲವೂ ಕೂಡ ಈಶ್ವರನದೇ ರೂಪ ಅಂತ. ಕುಚ್ ಬಿ ಸಮಸ್ತೆ ನಹಿ. ಏನನ್ನು ತಿಳ್ಕೊಳ್ಳೋದೇ ಇಲ್ಲ. ಬಾಬಾ ಬೈಟ್ ಸಮझाते हैं कलयुग में है सब ಪಾಪಾತ್ಮೆ, ಸತ್ಯುಗ में होते ಪುಣ್ಯಾತ್ಮೆ. ತಂದೆ ಕೂತ್ಕೊಂಡು ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಕಲಿಯುಗದಲ್ಲಿ ಎಲ್ಲರೂ ಪಾಪಾತ್ಮರಿದ್ದಾರೆ, ಸತ್ಯುಗದಲ್ಲಿರ್ತಾರೆ ಪುಣ್ಯಾತ್ಮರು. ರಾತ ದಿನ ಕಾ ಫರ್ಕ್ ಹೈ. ರಾತ್ರಿ ಹಗಲಷ್ಟೇನಿದೆ, ವ್ಯತ್ಯಾಸ ಇದೆ. ತುಮ್ ಅಭಿ ಸಂಗಮ್ ಪರ್ ಹೋ, ಕಲಿಯುಗ और ಸತ್ಯುಗ ದೋನೋं को जानते हो. ಈಗ ನೀವು ಕಲಿಯುಗ ಮತ್ತು ಸತ್ಯುಗ ಎರಡನ್ನೂ ತಿಳ್ಕೊಂಡಿದ್ದೀರಿ. ಮೂಲ ಬಾತ್ ಹೈ ಇಸ್ ಪಾರ್ ಸೆ ಉಸ್ ಪಾರ್ ಲೇ ಜಾನೆ ಕಿ. ಮೇನ್ ವಿಚಾರ ಆಗಿದೆ, ಈ ಕಡೆಯಿಂದ ಆ ಕಡೆಗೆ ಕರ್ಕೊಂಡು ಹೋಗುವಂಥ. क्षीर सागर और विषय सागर का गायन भी है, परंतु अर्थ कुछ नहीं समझते. ಕ್ಷೀರ ಸಾಗರ ಅಂದ್ರೇನು, ವಿಷಯ ಸಾಗರ ಅಂದ್ರೇನು, ಅದ್ರದ್ದು ಗಾಯನ ಕೂಡ ಇದೆ, ಆದರೆ ಅರ್ಥಗಳನ್ನು ಯಾರೂ ತಿಳ್ಕೊಳ್ಳೋದಿಲ್ಲ. ಅಭಿ ಬಾಪ್ ಬೈಟ್ ಕರ್ಮ್ ಅಕರ್ಮ್ ಅವ್ರ ರಾಜ ಸಮझाते. ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ಇದರದೆಲ್ಲ ರಹಸ್ಯಗಳನ್ನು ಶಿವಬಾಬಾ ಕೂತ್ಕೊಂಡು ತಿಳಿಸ್ಕೊಡ್ತಾರೆ. ಕರ್ಮ ಮೇತು ಮನುಷ್ಯ ಕರ್ತೆ ಹೇ, ಫಿರ್ ಕೊಯ್ ಕರ್ಮ ಅಕರ್ಮ ಹೋತೆ, ಕೊಯ್ ಕರ್ಮ ವಿಕರ್ಮ ಹೋ ಜಾತೆ. ಜನರು ಕರ್ಮಗಳನ್ನು ಮಾಡ್ತಾರೆ. ಕೆಲವ್ರ ಕರ್ಮಗಳು ಅಕರ್ಮಗಳಾಗುತ್ತೆ, ಕೆಲವು ಕರ್ಮಗಳು ವಿಕರ್ಮಗಳಾಗುತ್ತೆ. ರಾವಣ ರಾಜ್ಯ ಮೇ ಸಬ್ ಕರ್ಮ ವಿಕರ್ಮ ಹೋ ಜಾತೆ. ಈ ರಾವಣ ರಾಜ್ಯದಲ್ಲಿ ಎಲ್ಲರ ಕರ್ಮಗಳು ವಿಕರ್ಮಗಳಾಗೋಗುತ್ತೆ. ಸತ್ಯುಗ್ ಮೇ ವಿಕರ್ಮ ಹೋತಾ ಹಿ ನಹಿ ಕ್ಯೋಂಕಿ ವಹಾ ಹೈ ರಾಮ ರಾಜ್ಯ. ಸತ್ಯುಗದಲ್ಲಿ ವಿಕರ್ಮಗಳು ಇರೋದೇ ಇಲ್ಲ, ಯಾಕೆಂದರೆ ಅಲ್ಲಿರೋದು ಏನೋ ರಾಮರಾಜ್ಯ ಇದೆ. ಬಾಬಾ ಸೆ ವರದಾನ್ ಪಾಯೇ ಹುಯೇ ಹೇ, ರಾವಣ ಶ್ರಾಪ್ ದೇತೆ ಹೇ. ತಂದೆಯಿಂದ ವರದಾನ ಪಡ್ಕೊಂಡಿರ್ತಾನೆ, ರಾವಣ ಶಾಪ ಕೊಡ್ತಾನೆ. ಸುಖ ಅವ್ರ ದುಃಖ ಕೇಲೈ. ಜಗತ್ತನ್ನೋದು ಸುಖ ದುಃಖದ ಆಟ ಆಗಿದೆ ಅಲ್ಲ. ದುಃಖ ಮೇ ಸಬ್ ಬಾಪ್ ಕೋ ಯಾದ್ ಕರ್ತೆ, ಸುಖ ಮೇ ಕೋಯಿ ಯಾದ್ ನಹಿ ಕರ್ತೆ. ದುಃಖದಲ್ಲಿದ್ದಾಗ ಎಲ್ಲರೂ ತಂದೆಯನ್ನು ನೆನಪು ಮಾಡ್ತಾರೆ, ಆದರೆ ಸುಖದಲ್ಲಿ ಯಾರು ನೆನಪು ಮಾಡೋದಿಲ್ಲ. ವಹಾ ವಿಕಾರ ಹೋತೆ ಹಿ ನಹಿ. ಅಲ್ಲಿ ವಿಕಾರಗಳು ಇರೋದೇ ಇಲ್ಲ. ಬಚ್ಚೋं को समझाया है ಸ್ಯಾಂಪ್ಲಿಂಗ್ ಲಗಾನಾ ಹೈ. ಮಕ್ಕಳಿಗೆ ತಿಳಿಸಲಾಗಿದೆ, ಸಸಿ ನೆಡಬೇಕಾಗಿದೆ. ಸ್ಯಾಂಪ್ಲಿಂಗ್ ಲಗಾನೆಗೆ ರಸಂ ಬಿ ಅಭಿ ಪಡಿ. ಈ ಸಸಿ ನೆಡ್ತಕ್ಕಂಥ ಸಂಪ್ರದಾಯ ಏನಿದೆ, ಇದು ಈಗ ಅಷ್ಟೇ ಇದೆ ಅಂತಾರೆ. ಬಾಬಾನೇ ಸ್ಯಾಂಪ್ಲಿಂಗ್ ಲಗಾನ ಶುರು ಕಿಯ. ಬಾಬಾ ಅವರು ಸಸಿ ನೆಡೋ ಅಂಥದ್ದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ. आगे जब ब्रिटिश गवर्नमेंट थी तो कभी अखबार में नहीं पढ़ता था कि झाड़ों का सैम्पलिंग लगाते हैं. ಮೊದಲು ಇಂಗ್ಲೀಷ್ನವ್ರದ್ದು ಸರ್ಕಾರ ಇತ್ತು, ಆವಾಗ ಪೇಪರ್ನಲ್ಲಿ ಇರಲಿಲ್ಲ. ಹಿಂಗೆ ಇದು ಪೇಪರ್ನಲ್ಲಿ ಹಾಕಿದ್ರು ಯಾವ ಥರ ಸಸಿಗಳನ್ನ ನೆಡ್ತಾರೆ ಅಂತ. ಬಾಬಾ ಬೈಟ್ ದೇವಿ ದೇವತಾ ಧರ್ಮಕ್ಕೆ ಸ್ಯಾಂಪ್ಲಿಂಗ್ ಲಗಾತೆ. ಇಂಗ್ಲೀಷ್ನವ್ರ ಕಾಲದಲ್ಲಿ ಸಸಿ ನೆಡೋದು ಇವೆಲ್ಲ ಕಾರ್ಯಕ್ರಮಗಳಿರಲಿಲ್ಲ, ಬೇಕಾದಷ್ಟು ಇತ್ತಲ್ಲ, ಮರಗಳು ಎಲ್ಲ ಇತ್ತಲ್ವ. ಈಗ ತಂದೆ ಬಂದು ಯಾವ ಥರ ದೇವತಾ ಧರ್ಮದ್ದು ಸಸಿ ನೆಡಲಾಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾರೆ. ಅವ್ರ ಕೊಯ್ ಸ್ಯಾಂಪ್ಲಿಂಗ್ ನಹಿ ಲಗಾತೆ. ಬೇರೆ ಇನ್ನೇನೇನೋ ಸ್ಯಾಂಪ್ಲಿಂಗ್ ಬಾಬಾ ಮಾಡಲ್ಲ. ಬಹುತ್ ಧರ್ಮ, ದೇವಿ ದೇವತಾ ಧರ್ಮ ಪ್ರಾಯಲೋಪ, ಅನೇಕ ಧರ್ಮಗಳಿದ್ದಾವೆ. ಮುಖ್ಯವಾಗಿರೋ ದೇವತಾ ಧರ್ಮನೇ ಇವತ್ತು ಇಲ್ದಿರ ಆಗ್ಬಿಟ್ಟಿದೆ.
धर्म भ्रष्ट कर्म भ्रष्ट होने के कारण नाम ही उल्टा सुल्टा रख दिया. ಜನರು ಧರ್ಮಭ್ರಷ್ಟರಾಗ್ಬಿಟ್ಟಿದ್ದಾರೆ, ಕರ್ಮಭ್ರಷ್ಟರಾಗ್ಬಿಟ್ಟಿದ್ದಾರೆ, ಅದರಿಂದ ಉಲ್ಟಾ ಸುಲ್ಟಾ ಹೆಸರುಗಳು ಇಟ್ಬಿಟ್ಟಿದ್ದಾರೆ. जो देवता धर्म के हैं उनको फिर देवी देवता धर्म में आना है. ಯಾರೆಲ್ಲ ದೇವತಾ ಧರ್ಮದವ್ರು ಇದ್ರೋ ಅವರು ಪುನಃ ದೇವಿ ದೇವತಾ ಧರ್ಮದಲ್ಲಿ ಬರಲೇಬೇಕಾಗತ್ತೆ. ಹರಿಯೇಕೋ ಅಪ್ನೇ ಧರ್ಮ ಮೇ ಹೀ ಜಾನ ಹೇ. ಪ್ರತಿಯೊಂದು ಆತ್ಮನೂ ಅವ್ರವ್ರ ಧರ್ಮದಲ್ಲಿ ಅವ್ರವ್ರು ಬರಲೇಬೇಕಾಗುತ್ತೆ. ಕ್ರಿಶ್ಚಿಯನ್ ಧರ್ಮ ಕಾ ನಿಕಲ್ ಕರ್ ಫಿರ್ ದೇವಿ ದೇವತಾ ಧರ್ಮ ಮೇ ಆ ನಹೀ ಸಕ್ತೆ. ಕ್ರಿಶ್ಚಿಯನ್ ಧರ್ಮದಿಂದ ಹೊರಟೋಗ್ಬಿಟ್ಟು ನಂತರ ದೇವಿ ದೇವತಾ ಧರ್ಮದಲ್ಲಿ ಬರೋಕ್ಕಾಗಲ್ಲ. ಮುಕ್ತಿ ತೋ ಹೋ ನಾ ಸಕೆ. ಮುಕ್ತಿ ಅಂತೂ ಯಾರು ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. हाँ, कोई देवी देवता धर्म का कन्वर्ट होकर क्रिश्चियन धर्म में चला गया होगा, वह फिर लौटकर अपने देवी देवता धर्म में आ जाएंगे. ತಿಳ್ಕೊಳ್ಳಿ, ಯಾರೋ ದೇವತಾ ಧರ್ಮದವರು ಆತ್ಮಗಳಿರ್ತಾರೆ, ಅವರು ಕನ್ವರ್ಟ್ ಆಗಿ ಕ್ರಿಶ್ಚಿಯನ್ ಆಗಿಬಿಟ್ಟಿರ್ತಾರೆ. ಅವ್ರು ಮತ್ತೆ ವಾಪಸ್ ದೇವಿ ದೇವತಾ ಧರ್ಮಕ್ಕೆ ಹೋಗ್ಬೇಕಾದ್ರೆ ಈ ಜ್ಞಾನಕ್ಕೆ ಬಂದ್ಬಿಡ್ತಾರೆ. उनको यह ज्ञान और योग बहुत अच्छा लगेगा. ಅವ್ರಿಗೆ ಈ ಜ್ಞಾನ ಯೋಗ ತುಂಬ ಇಷ್ಟ ಆಗುತ್ತೆ. इसमें सिद्ध होता है या अपने धर्म का है. ಇದರಿಂದ ಗೊತ್ತಾಗುತ್ತೆ ಇವರು ಸನಾತನ ಧರ್ಮದ ಆತ್ಮ ಎಲ್ಲೋ ಟರ್ನ್ ಆಗಿಬಿಟ್ಟು ಹೊರಟೋಗಿದೆ. इसमें बड़ी विशाल बुद्धि चाहिए समझने और समझाने की. ತಿಳ್ಕೊಳ್ಳೋಕ್ಕೂ ತಿಳಿಸೋಕ್ಕೂ ತುಂಬ ಬ್ರಾಡ್ ಮೈಂಡ್ ಬೇಕಾಗುತ್ತೆ. ಧಾರಣ ಕರ್ನಿ ಹೇ ಕಿತಾಬ್ ಪಡ್ಕರ್ ನಹಿ ಸುನಾನಿ ಹೇ. ಜೀವನದಲ್ಲಿ ಇದು ಧಾರಣೆ ಮಾಡಬೇಕಾಗಿದೆ. ಇದು ಪುಸ್ತಕದ ಬದನೆಕಾಯಿ ಅಲ್ಲ ಅಂತ. जैसे कोई गीता सुनाते हैं, मनुष्य बैठकर सुनाते हैं. ಕೆಲವರು ಭಗವದ್ಗೀತೆ ಓದ್ತಾರೆ, ಕೂತ್ಕೊಂಡು ಮನುಷ್ಯ ಓದ್ತಾರೆ. कोई तो गीता का श्लोक एकदम कंठ कर लेते हैं. ಭಗವದ್ಗೀತೆ ಶ್ಲೋಕಗಳನ್ನು ಚೆನ್ನಾಗಿ ಬಾಯ್ಪಾಠ ಮಾಡ್ಕೊಂಡು ಬಿಟ್ಟಿರ್ತಾರೆ, ಕಂಠಪಾಠ. ಬಾಕಿ तो इनका अर्थ हर एक अपना अपना बैठ निकालते. ಭಗವದ್ಗೀತೆ ಬಗ್ಗೆ ಅವ್ರವ್ರದೇ ಆದಂತಹ ಪೀಠಿಕೆಗಳು ಎಕ್ಸ್ಪ್ಲನೇಷನ್ಸು ಕೊಡ್ತಾ ಇರ್ತಾರೆ. ಶ್ಲೋಕ ಸಾರೆ ಸಂಸ್ಕೃತ ಮೇ ಎಲ್ಲ ಶ್ಲೋಕಗಳಿರೋದು ಸಂಸ್ಕೃತ್ನಲ್ಲಿದೆ. यह भी गायन है कि सागर को शाही बना दो, जंगल को कलम बना दो, तो भी ज्ञान का अंत नहीं होता. ಭಕ್ತಿ ಮಾರ್ಗದಲ್ಲಿ ಗಾಯನ ಇದೆ. ಸಾಗರವನ್ನು ಇಂಕನ್ನಾಗಿ ಮಾಡಿಕೊಂಡು ಪೂರ್ತಿ ಕಾಡುಗಳನ್ನು ಎಲ್ಲ ಮರಗಿಡಗಳನ್ನ ಮಾಡಿಕೊಂಡು ಏನು ಮಾಡಿದ್ರು ಕೂಡ ಇದರದ್ದು ಕೊನೆ ಮಾಡಲಿಕ್ಕೆ ಆಗೋದಿಲ್ಲ. ಗೀತ ತೋ ಬಹುತ್ ಚೋಟಿ ಹೇ, 18 ಅಧ್ಯಾಯ ಹೇ. ಭಗವದ್ಗೀತೆ ಭಾಳ ಚಿಕ್ಕದಾಗಿದೆ, 18 ಅಧ್ಯಾಯಗಳು. ಇतना छोटा गीता बनाकर गले में भी पहनते. ಭಗವದ್ಗೀತೆ ಲಾಕೆಟ್ ಮಾಡಿಕೊಂಡು ಕೊರಳಲ್ಲಿ ಹಾಕ್ಕೊಂತಾರೆ. बहुत पतले अक्षर होते हैं, गाले में पहनने की भी आदत होती. ತುಂಬ ಸೂಕ್ಷ್ಮವಾದಂಥ ಅಕ್ಷರಗಳಿರ್ತವೆ. ಕತ್ತಲ್ಲಿ ಲಾಕೆಟ್ ಹಾಕ್ಕೊಳ್ಳೋದು ಅಭ್ಯಾಸ ಕೆಲವ್ರಿಗಿರುತ್ತೆ. ಕಿತ್ನಾ ಛೋಟಾ ಲಾಕೆಟ್ ಬಂತಾ ಹೇ. ಎಷ್ಟು ಚಿಕ್ಕದಾಗಿ ಲಾಕೆಟ್ ಮಾಡ್ತಾರೆ. ವಾಸ್ತವ ಮೇ ಹೈ ಸೆಕೆಂಡ್ ಕಿ ಬಾತ್. ಬಾಬಾ ಹೇಳೋದು ಸೂಕ್ಷ್ಮವಾದಂಥ ಸೆಕೆಂಡಿನ ವಿಚಾರ. ಬಾಬಾ ಕಾ ಬನ ಜೈಸಿ ಕಿ ವಿಶ್ವ ಕಾ ಮಾಲಿಕ್ ಬನ. ಶಿವ ತಂದೆ ಮಕ್ಕಳ ಆದ ನಂತರ ವಿಶ್ವದ ಮಾಲೀಕರು ಆಗ್ತೀರಾ. ಬಾಬಾ ಹಮ್ ಆಪ್ಕಾ ಏಕ ದಿನ ಕಾ ಬಚ್ಚಾ ಹೂಂ ಐಸಾ ಭಿ ಲಿಖನೆ ಶುರು ಕರೆಂಗೆ. ಕೆಲವರು ಬಾಬಾ ನಾವು ಒಂದು ದಿವಸದ ಮಕ್ಕಳು ಅಂತ ಈ ರೀತಿ ಬರೀತಾರೆ. ಏಕ ದಿನ ಮೇ ನಿಶ್ಚಯ ಹುವಾ ಫಿರ್ ಫಟ್ ಸೆ ಪತ್ರ ಲಿಖೇಂಗೆ. ಒಂದು ದಿವಸ ನಿಶ್ಚಯ ಆಗೋಯ್ತು ಅಂದರೆ ತಕ್ಷಣ ಏನು ಮಾಡ್ತಾರೆ, ಪತ್ರ ಬರೀತಾರೆ. ಬಚ್ಚಾ ಬನ ತೋ ವಿಶ್ವ ಕಾ ಮಾಲಿಕ್ ಹುವಾನ. ಶಿವ ತಂದೆ ಮಕ್ಕಳಾದಮೇಲೆ ವಿಶ್ವದ ಮಾಲೀಕರು ಆಗ್ತಾರಲ್ವ. ಯಹ ಭಿ ಕೋಯಿ ಕಿ ಬುದ್ಧಿ ಮೇ ಮುಷ್ಕಿಲ್ ಬೈಟ್ತಾ ಹೈ. ಈ ಜ್ಞಾನ ಕೂಡ ಕೆಲವರು ಬುದ್ಧಿಯಲ್ಲಷ್ಟೇ ಕಷ್ಟದಿಂದ ಕೂತ್ಕೊಳ್ಳುತ್ತೆ. ತುಮ್ ವಿಶ್ವ ಕಾ ಮಾಲಿಕ್ ಬಂತೆ ಹೋನ ವಹಾ ಅವ್ರ ಕೋಯಿ ಖಂಡ ನಹಿ ರಹತಾ ಹೈ. ನೀವು ವಿಶ್ವಕ್ಕೆ ಮಾಲೀಕರಾಗ್ತಾ ಇದ್ದೀರಿ ಅಂದರೆ ಸತ್ಯುಗದಲ್ಲಿ ಬೇರೆ ಯಾವುದೇ ಖಂಡದ ಇರೋದಿಲ್ಲ. ಖಂಡಗಳು ನಾಮ್ ನಿಶಾನ್ ಗುಮ್ ಹೋ ಜಾತ. ಈ ದೇಶ ಆ ದೇಶ ಎಷ್ಟು ಹೆಸರುಗಳಿದ್ದಾವೆ ಇವೆಲ್ಲ ಕ್ಲೋಸ್ ಆಗಿಬಿಡುತ್ತೆ. कोई को मालूम नहीं रहता है या ಖಂಡ ಥೆ. ಯಾರಿಗೂ ಗೊತ್ತಾಗಲ್ಲ ಈ ಥರ ಖಂಡಗಳಿತ್ತು ಅನ್ನೋದು ಗೊತ್ತಾಗೋದಿಲ್ಲ ಸತ್ಯುಗದಲ್ಲಿ ಅಂತ. ಅಗರ್ ಥೇ ತೋ ಜರೂರ್ ಹಿಸ್ಟ್ರಿ ಜಾಗ್ರಫಿ ಚೈನಾ. ಒಂದು ವೇಳೆ ಇತ್ತು ಅಂತಿದ್ರೆ ಅದ್ರದ್ದು ಇತಿಹಾಸ ಭೂಗೋಳ ಎಲ್ಲ ಇರಬೇಕಾಗಿತ್ತಲ್ವ. ಇಲ್ಲ. ವಹಾ ತೋ ಹೋತೆ ಹಿ ನಹಿ, ಇಸ್ಲಿಯೇ ಕಹಾ ಜಾತಾ ಹೈ ತುಮ್ ವಿಶ್ವ ಕೆ ಮಾಲಿಕ್ ಬನ್ನೆ ವಾಲೆ ಹೋ. ಸತ್ಯುಗದಲ್ಲಿ ಯಾವುದೇ ದೇಶಗಳು ಇರೋದಿಲ್ಲ, ಅದ್ರದ್ದು ಹಿಸ್ಟ್ರಿಗಳು ಯಾರಿಗೂ ಸಿಕ್ಕಿಲ್ಲ. ಅದರಿಂದ ಹೇಳಲಾಗುತ್ತೆ ಏನಂತ, ನೀವು ವಿಶ್ವದ ಮಾಲೀಕರಾಗುವಂಥವ್ರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಸತ್ಯವಾದ ಹಿಸ್ಟ್ರಿನ ಬಾಬಾನೇ ಬಂದು ಹೇಳ್ತಾ ಇದ್ದಾರೆ. ಬಾಬಾನೇ ಸಮझाया मैं तुम्हारा बाबा भाई हूँ, ज्ञान का सागर हूँ, या तो बहुत ऊंचे थे ऊंचा ज्ञान है.
ಶಿವಬಾಬಾ ತಿಳಿಸ್ಕೊಡ್ತಾರೆ, ನಾನು ನಿಮ್ಮ ತಂದೆನೂ ಆಗಿದ್ದೇನೆ, ಜ್ಞಾನದ ಸಾಗರನೂ ಆಗಿದ್ದೇನೆ. ನಾನು ತುಂಬ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ ನಿಮಗೆ ಕೊಡ್ತಾ ಇದ್ದೀನಿ. ಇದರಿಂದ ನೀವು ವಿಶ್ವದ ಮಾಲೀಕರು ಕೂಡ ಆಗ್ಬಿಡ್ತೀರಾ. हमारा बाबा सुप्रीम है, सत्य बाबा है, सत्य टीचर है, सत्य सुनाते. ಶಿವಬಾಬಾ ನಮಗೆ ಸತ್ಯ ತಂದೆ, ಪರಮ ಪಿತಾ, ಪರಮ ಶಿಕ್ಷಕ, ಸತ್ಯವನ್ನೇ ಹೇಳ್ತಾರೆ. ಬೇಹದ್ ಕಾ ಶಿಕ್ಷಾ ದೇತೆ. ತಂದೆ ಒಂದು ಬೇಹದ್ದಿನ ಶಿಕ್ಷಣವನ್ನು ಕೊಡ್ತಾರೆ. ಬೇಹದ್ ಕಾ ಗುರು ಹೇ, ಸಬ್ಕಿ ಸದ್ಗತಿ ಕರ್ತೆ. ಬೇಹದ್ದಿನ ಗುರು ಆಗಿದ್ದಾರೆ, ಎಲ್ಲರಿಗೂ ಸದ್ಗತಿ ಕೊಡ್ತಾರೆ. ಏಕಕಿ ಮಹಿಮಾ ಕಿ ತೋ ವಹ ಮಹಿಮಾ ಫಿರ್ ದೂಸರೋಂ ಕಿ ನಹಿ ಹೋ ಸಕ್ತೆ ಹೈ. ಒಬ್ಬರದೇ ಮಹಿಮೆ ಇದೆ, ಅವ್ರದ್ದು ಬೇರೆ ಇನ್ಯಾವುದೇ ಮಹಿಮೆ ಇಲ್ಲ. ವಹ ಫಿರ್ ಆಪ್ ಸಮಾನ್ ಬನಾಯೆ ತೋ ತಬ್ ಹಿ ಹೋ ಸಕ್ತಾ ಹೈ. ತಮ್ಮ ಸಮಾನ ಅವ್ರು ಬೇರೆಯವ್ರನ್ನು ಮಾಡಿಕೊಂಡಾಗ ಅವ್ರ ಮಹಿಮೆ ಆಗುತ್ತೋ. ತುಂಬಿ ಪತಿತ್ ಪಾವನ್ ಟೆಹರೆ. ನೀವು ಕೂಡ ಎಲ್ಲರನ್ನೂ ಪಾವನರನ್ನಾಗಿ ಮಾಡ್ತೀರಾ. ಸತ್ಯ ನಾಮ್ ಲಿಖತೆ ಪತಿತ್ ಪಾವನಿ ಗಂಗಾಯ ಮಾತಾಯಿ. ಕರೆಕ್ಟ್ ಹೆಸರು ಬರಿಬೇಕು. ಪತಿತ ಪಾವನಿ ಗಂಗೆ ಯಾರಪ್ಪ ಅಂದರೆ ಈ ಮಾತೆಯರು. ಶಿವಶಕ್ತಿ ಕಹೋ, ಶಿವವಂಶಿ ಕಹೋ. ಶಿವವಂಶಿ ಬ್ರಹ್ಮ ಕುಮಾರ್ ಕುಮಾರಿಯ ಶಿವವಂಶಿ ತೋ ಸಬ್ ಐನ. ಶಿವವಂಶಿ ಅಂತೇಳಿ ಶಿವಶಕ್ತಿ ಅಂತ ಹೇಳಿ ಎರಡು ಒಂದೇ. ಶಿವವಂಶಿ ಬ್ರಹ್ಮ ಕುಮಾರ್ ಕುಮಾರಿಯರು ಶಿವವಂಶಿ ಅಂತೂ ಎಲ್ಲರೂ ಆಗಿದ್ದೀರಾ. ಬಾಕಿ ಬ್ರಹ್ಮ ದ್ವಾರ ರಚತೆ. ಬ್ರಹ್ಮನ ಮುಖಾಂತರ ಎಷ್ಟೊಂದು ಜನ ಬ್ರಾಹ್ಮಣರು ರಚನೆ ಮಾಡ್ತಾರೆ. ಸಂಗಮಯುಗದಲ್ಲಿ ಬ್ರಹ್ಮ ಕುಮಾರ್ ಕುಮಾರಿಯ ಹೋದ. ಈ ಸಂಗಮಯುಗದಲ್ಲಿ ಯಾರು ಇರ್ತೀವಿ? ಬ್ರಹ್ಮ ಕುಮಾರ ಕುಮಾರಿ ಇರ್ತೀವಿ. ಬ್ರಹ್ಮ ದ್ವಾರ ಅಡಾಪ್ಟ್ ಕರ್ತೆ ಹೇ. ಬ್ರಹ್ಮನ ಮುಖಾಂತರ ದತ್ತು ಮಾಡಿಕೊಳ್ಳಾಗುತ್ತೆ. पहले पहले होते हैं ब्रह्मा कुमार कुमारिया. कोई तो एक ऐतराज उठाते हैं, उनको बोलो यह ಪ್ರಜಾಪಿತಾ है. ಕೆಲವರು ಕ್ವಶನ್ಸ್ ರೈಸ್ ಮಾಡ್ತಾರೆ, ಅವ್ರಿಗೂ ನೀವು ತಿಳಿಸ್ಬೋದು. ಪ್ರಜಾಪಿತ ಇವರು ಇಸ್ಮೆ ಪ್ರವೇಶ. ಪ್ರಜಾಪಿತ ಬ್ರಹ್ಮರವರಲ್ಲೇ ಶಿವಬಾಬಾನೇ ಪ್ರವೇಶ ಮಾಡಿದ್ದಾರೆ. ಬಾಬಾ कहते बहुत जन्मों का अंत में मैं प्रवेश करता हूँ. ತುಂಬ ಜನ್ಮಗಳ ಕೊನೆಯ ಜನ್ಮದಲ್ಲಿ ನಾನೇ ಬಂದು ಇವರಲ್ಲಿ ಏನು ಮಾಡ್ತೀನಿ ಅಂತಾರೆ, ಪ್ರವೇಶ ಮಾಡ್ತೀನಿ ಅಂತಾರೆ. दिखाते विष्णु की नाभि से ब्रह्मा निकला. अच्छा विष्णु फिर किसका नाभि से निकला? ತೋರಿಸ್ತಾರೆ ವಿಷ್ಣುವಿನ ನಾಭಿನಿಂದ ಬ್ರಹ್ಮ ಹುಟ್ಕೊಂಡ್ರು ಅಂತ. ಒಳ್ಳೆಯದು. ವಿಷ್ಣು ಯಾರ ನಾಭಿಯಿಂದ ಹುಟ್ಟಿದ್ರು? उनसे ये एरो का निशान दे सकते हो क्यों? दोनों आते ओत प्रेत है. ब्रह्मा से विष्णु, विष्णु से ब्रह्मा. ಇವರಿಂದ ಅವರು, ಅವರಿಂದ ಅವರು ಅನ್ನೋದನ್ನು ನೀವು ತಿಳಿಸ್ಬೋದು. ಬ್ರಹ್ಮಾರವರಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ. ಉಸ್ಮೆ ಪೈದಾ ಹುವಾ. ಇವರು ಅವರಿಂದ ಹುಟ್ಟಿದ್ರು, ಅವ್ರು ಇವರಿಂದ ಹುಟ್ಟಿದ್ರು. ಉಸ್ಕೋ ಲಗಾತೆ 1 ಸೆಕೆಂಡ್, ಇಸ್ಕೋ ಲಗಾತೆ 5000 ವರ್ಷ. ಬ್ರಹ್ಮನಿಂದ ವಿಷ್ಣು ಆಗೋಕ್ಕೆ 1 ಸೆಕೆಂಡು, ವಿಷ್ಣು ಆತ್ಮ ಬ್ರಹ್ಮ ಆಗೋಕ್ಕೆ 5000 ವರ್ಷ ಇಡಿಸುತ್ತೆ. ಯಾಕೆ ಡ್ರಾಮಾ ಪೂರ್ತಿ ಪಾರ್ಟ್ ಮಾಡಬೇಕಲ್ಲ. ತುಂಬ ಇಟ್ಟು ಸಮಜಾಯಿ. ಈ ವಿಚಾರಗಳನ್ನು ನೀವೇ ಕೂತ್ಕೊಂಡು ತಿಳಿಸ್ಬೋದು. बाबा कहते लक्ष्मी नारायण 84 जन्म लेते, फिर उनकी बहुत जन्मों का अंत में मैं प्रवेश कर यह बनाता हूँ. ನೋಡಿ, ಶಿವಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣ 84 ಜನ್ಮಗಳನ್ನು ತೆಗೆದುಕೊಳ್ತಾರೆ. ಅವ್ರದ್ದೇ ಭಾಳ ಜನ್ಮಗಳ ಅಂತಿಮ ಸಮಯದಲ್ಲಿ ನಾನೇ ಇವರಲ್ಲಿ ಪ್ರವೇಶ ಮಾಡ್ತೀನಿ ಅಂತಾರೆ. ಸಮಾಜಕ್ಕೆ ಬಾತೇನ ಎಲ್ಲ ಕೂಡ ಏನಾಗಿದೆ, ತಿಳ್ಕೊಳ್ತಕ್ಕಂಥ ವಿಚಾರಗಳಾಗಿದೆ. ಬೈಟೋತು ಸಮಜಾಯೇತು ಇನ್ಕೋ ಬ್ರಹ್ಮ ಕ್ಯೂ ಕೇತೆ. ಕೂತ್ಕೊಳ್ಳಿ, ತಿಳಿಸ್ಕೊಡ್ಬೇಕು. ಇವ್ರಿಗೆ ಬ್ರಹ್ಮ ಅಂತ ಯಾಕೆ ಹೇಳ್ತಾರೆ? ಸಾರಿ ದುನಿಯಾಕೋ ದಿಖಾನೆ ಕೆ ಲಿಯೆ ಚಿತ್ರ ಬನಾಯೆ. ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಡೋಕ್ಕೋಸ್ಕರ ಈ ಚಿತ್ರಗಳಿದ್ದಾವೆ. ಹಮ್ ಸಮಜಾ ಸಕ್ತೆ ಹೇ. ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿ ಸಮಜಾನೆ ವಾಲ ಹಿ ಸಮಜೆಂಗೆ. ತಿಳ್ಕೊಳ್ಳೋರೇ ಈ ವಿಚಾರಗಳನ್ನು ತಿಳ್ಕೊಳಕ್ಕಾಗುತ್ತೆ, ಎಲ್ಲರೂ ತಿಳ್ಕೊಳಕ್ಕಾಗಲ್ಲ. ನಹಿ ಸಮಜ್ನೆ ವಾಲ ಕೆ ಲಿಯೆ ಕಹೆಂಗೆ ಹಮಾರ ಕುಲ್ ಕಾ ನಹಿ. ತಿಳ್ಕೊಳ್ದೇ ಇರೋರಿಗೆ ಹೇಳಲಾಗುತ್ತೆ ಇವರು ನಮ್ಮ ಕುಲದವರಲ್ಲ ಅಂತ. ವಿಚಾರ ಬಲ್ ವಹ ಆಯಂಗೆ ಪರಂತು ಪ್ರಜಾ. ಏನೋ ಸ್ವಲ್ಪ ತಿಳ್ಕೊಂಡಿರೋರು ಬರ್ತಾರೆ ಸತ್ಯುಗದಲ್ಲಿ, ಏನೋ ಪ್ರಜಾ ಕ್ವಾಲಿಟಿನಲ್ಲಿ ಬರ್ತಾರೆ. ಗೊತ್ತಾಯ್ತಾ? ಈ ಜ್ಞಾನ ಸ್ವಲ್ಪ ಕೇಳಿಬಿಟ್ಟು ಇನ್ಯಾವುದೋ ಜ್ಞಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಅದೇ ಭ್ರಮೆನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಗುರುಗಳನ್ನ ಹಿಡ್ಕೊತಾರೆ, ಇನ್ಯಾರನ್ನ ಹಿಡ್ಕೊತಾರೆ. ಆಮೇಲೆ ಈ ಜ್ಞಾನದಲ್ಲಿರೋರ ಹತ್ರ ಅದು ಇದು ಕ್ವಶನ್ಸ್ ಮಾಡ್ತಾರೆ. ವಯಸ್ಸಾಗೋಯ್ತು. ಕಿತನಿ ಪಾಯಿಂಟ್ಸ್ ಬಚ್ಚೋं को उदाहरण कर.
ಕೆಲವ್ರಿಗೆ ವಯಸ್ಸಾಗ್ತಾ ಇದೆ, ಕೆಲವ್ರಿಗೆ ಕರೋನಾ ಭಯ, ಕೆಲವ್ರಿಗೆ ಇನ್ನೇನೋ ಸಂಶಯಗಳು, ಈ ಥರ ಎಷ್ಟೋ ಇರ್ತವೆ. ಫಿಲ್ಟರ್ ಆಗ್ತಾ ಇದೆ. ಕಲ್ಪವೃಕ್ಷದಲ್ಲಿ ಜೊಳ್ಳೆಲ್ಲ ಉದುರೋಗ್ಬೇಕಲ್ಲ, ಗಟ್ಟಿ ತಾನೇ ಉಳ್ಕೊಳ್ಳುತ್ತೆ. ಇತನೇ ಪಾಯಿಂಟ್ಸ್ ಬಚ್ಚೋಂಗು ಧಾರಣ ಕರ್ನಿ. ಎಷ್ಟು ಪಾಯಿಂಟ್ಸನ್ನು ನೀವು ಜೀವನದಲ್ಲಿ ಧಾರಣೆ ಮಾಡಬೇಕು. ಭಾಷಣ ಕರ್ನಾ ಹೋತಾ ಹೈ ಟಾಪಿಕ್ಸ್ ಪರ್. ನೀವು ಒಂದೊಂದು ಭಾಷಣದ ಬೇಕು ಟಾಪಿಕ್ ಬಗ್ಗೆ ಭಾಷಣ ಮಾಡಿ. ಟಾಪಿಕ್ ಕೊಯ್ ಕಮ್ ಹೈ ಕ್ಯಾ, ಈ ಟಾಪಿಕ್ಸ್ ಏನಾದರೂ ಕಮ್ಮಿ ಇದೆಯಾ? ಪ್ರಜಾಪಿತ ಬ್ರಹ್ಮ ಅವ್ರ ಸರಸ್ವತಿ ಚಾರ್ ಭುಜಾಯ ದಿಖಾತೆ. ಪ್ರಜಾಪಿತ ಬ್ರಹ್ಮನೂ ಇದ್ದಾರೆ, ಸರಸ್ವತಿನೂ ಇದ್ದಾರೆ, 4 ಭುಜ ತೋರಿಸಲಾಗಿದೆ. ತೋ 2 ಭುಜ ಬೇಟಿ ಕಿ ಹೋ ಜಾತ, 2 ಭುಜಗಳು ಮಗಳದು. ಯುಗಲ್ ತೋ ಹೈ ನಹಿ, ಇಲ್ಲಿ ದಂಪತಿಗಳಿಲ್ಲ. ಯುಗಲ್ ತೋ ವಾಸ್ತವಮೇ ಬಸ್ ವಿಷ್ಣು ಹಿ ಹೈ. ಯುಗಲ್ ಅಂದರೆ ದಂಪತಿಗಳು ಸತ್ಯುಗದಲ್ಲಿ ವಿಷ್ಣು. ಬ್ರಹ್ಮ ಕಿ ಬೇಟಿ ಹೈ ಸರಸ್ವತಿ. ಸಂಗಮಯುಗದಲ್ಲಿ ಬ್ರಹ್ಮನ ಮಗಳ್ಯಾರು? ಸರಸ್ವತಿ. ಶಂಕರ್ ಕೋ ಹಿ ಯುಗಲ್ ನಹಿ, ಶಂಕರ್ಗೆ ಯುಗ ಇಲ್ಲ. ಕಾರಣ ಇಸ್ ಕಾರಣ ಶಿವಶಂಕರ್ ಕೋ ಕಹ ದೇತೆ. ಈ ಕಾರಣದಿಂದ ಶಿವಶಂಕರ ಅಂತ ಹೇಳಿಬಿಡ್ತಾರೆ. ಅವ್ ಶಂಕರ್ ಕ್ಯಾ ಕರ್ತೆ? ವಿನಾಶ್ ತೋ ಅಟಾಮಿಕ್ ಬಾಂಬ್ಸೇ ಹೋತ. ಶಂಕರ ಏನು ಮಾಡ್ತಾರೆ? ವಿನಾಶ ಆಗೋದು ಈ ಅಣು ಯುದ್ಧಗಳಿಂದ. ಬಾಪ್ ಕೇಸೆ ಬಚ್ಚೋಂಕು ಮೌತ್ ಕರಾಯಂಗೆ. ತಂದೆ ಕೂತ್ಕೊಂಡು ಯಾರಿಗಾದ್ರೂ ಮೃತ್ಯು ಮಾಡಲಿಕ್ಕಾಗುತ್ತಾ? ಎತ್ತೋ ಪಾಪ ಹೋ ಜಾಯ್. ಮಕ್ಕಳನ್ನ ಸಾಯಿಸಿದ್ರೆ ಇದೊಂದು ಪಾಪ ಆಗೋಯ್ತಲ್ವಾ? ತೋ ಬಾಪ್ ತೋ ಅವ್ರು ಹಿ ಸಬ್ಕಾ ಶಾಂತಿ ಧಾಮ್ ವಾಪಸ್ ಲೇ ಜಾತೆ. ಪುಣ್ಯದ ಕೆಲಸ ಏನು ಮಾಡ್ತಾರೆ ಬಾಬಾ ಅಂದರೆ, ಎಲ್ಲ ಆತ್ಮಗಳು ಒದ್ದಾಡ್ತಾ ಇರೋ ಈ ಪ್ರಪಂಚದಲ್ಲಿ ಬಹುಬಂಧನದಲ್ಲಿ ಸಿಕ್ಕಾಕೊಂಡಿರೋರ್ನೆಲ್ಲ ಲಾಸ್ಟ್ ಟೈಮ್ನಲ್ಲಿ ವಿನಾಶ ಆದಾಗ ಮನೆ ದಾರಿ ತೋರಿಸಿ ಕರ್ಕೊಂಡು ಹೋಗ್ಬಿಡ್ತಾರೆ. ಹಿಸಾಬ್ ಕಿತಾಬ್ ಚುಕ್ತು ಕರ್ ಸಬ್ ಘರ್ ಜಾತೆ ಕ್ಯೋಂಕಿ ಕಯಾಮತ್ ಕಾ ಸಮಯನ. ಎಲ್ಲರೂ ಅವ್ರವ್ರ ಲೆಕ್ಕಾಚಾರ ಮುಗಿಸ್ಕೊತಾ ಇದ್ದಾರೆ. ಎಲ್ಲ ಲೆಕ್ಕಾಚಾರ ಮುಗಿಸ್ಕೊಂಡ ನಂತರ ಎಲ್ಲಿಗೆ ಹೋಗ್ತವೆ ಆತ್ಮಗಳು? ವಾಪಸ್ ಮನೆಗೆ ಹೋಗ್ತವೆ. ಬಾಬಾ ಆತೆ ಹೇ ಸರ್ವಿಸ್ ಪರ್. ಈ ಸೇವೆ ಮಾಡಲಿಕ್ಕೆ ತಂದೆ ಬಂದಿದ್ದಾರೆ. ಸಬ್ಕೋ ಸದ್ಗತಿ ದೇ ದೇತೆ ಹೇ. ತುಮ್ ಭಿ ಪಹಲೆ ಗತಿ ಮೇ ಫಿರ್ ಸದ್ಗತಿ ಮೇ ಆಯೆಂಗೆ. ಮೊಟ್ಟ ಮೊದಲು ಎಲ್ಲರಿಗೂ ಸದ್ಗತಿಯನ್ನು ತಂದೆ ಕೊಡ್ತಾರೆ. ನೀವು ಕೂಡ ಮೊಟ್ಟ ಮೊದಲು ಸದ್ಗತಿನಲ್ಲಿ ಬರ್ತೀರಾ. ಯಹ ಬಾತೆ ಸಮಜ್ನೆ ಕಿ ಹೇ. ಈ ಎಲ್ಲ ವಿಚಾರಗಳೇನಾಗಿದೆ? ತಿಳ್ಕೊಳ್ತಕ್ಕಂಥದ್ದಾಗಿದೆ. ಏನ್ ಬಾತಂಕೋ ಜರಾ ಬಿ ಕೊಯ್ ನೈ ಜಾನ್. ಈ ಟಾಪಿಕ್ಸ್ ಬಗ್ಗೆ ಒಬ್ಬರು ಸರಿಯಾಗಿ ತಿಳ್ಕೊಂಡಿಲ್ಲ. ತುಮ್ ದೇಖ್ತೆ ಹೋ ಕೋಯಿ ತೋ ಬಹುತ್ ಮಾತಾ ಕಪಾತೆ ಹೇ ಬಿಲ್ಕುಲ್ ಸಮಜ್ತೆ ನಹಿ. ನೀವು ನೋಡ್ತೀರಾ ಕೆಲವರು ವಿತಂಡವಾದಿಗಳಿರ್ತಾರೆ. ಸುಮ್ಮನೆ ತಲೆ ಹರಟೆ ಮಾಡ್ತಾ ಇರ್ತಾರೆ, ತುಂಬ ತಲೆ ಬಿಸಿ ಮಾಡ್ತಾರೆ, ಏನನ್ನೂ ತಿಳ್ಕೊಳ್ಳೋದಿಲ್ಲ ಅಂತ. ಜೋ ಕುಚ್ ಅಚ್ಚಾ ಸಮझाने ವಾಲಾ ಹೋಗಾ ವ ಆಕರ್ ಸಮझेंगे. ಯಾರು ಚೆನ್ನಾಗಿ ತಿಳ್ಕೊಳ್ಳೋವಂಥವ್ರು ಇದ್ದಾರೆ ಅವರೇ ಬಂದು ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಬೋಲೋ ಏಕ್ ಬಾತ್ ಪರ್ ಸಮझाना ತೋ ಹೈ ಟೈಮ್ದು. ಒಂದೊಂದು ಟಾಪಿಕ್ ಬಗ್ಗೂ ನಿಮ್ಗೆ ತಿಳಿಸ್ಬೇಕು ಅಂದರೆ ಟೈಮ್ ಕೊಡ್ಬೇಕು ನೀವು ಅಂತ ಹೇಳಿ. ಅಥವಾ ಸಿರ್ಫ್ ಹುಕುಮ್ ಹೇ ಸಬ್ಕೋ ಬಾಪ್ ಕ ಪರಿಚಯ. ಇದಂತೂ ತಂದೆಯ ಆದೇಶ ಆಗಿದೆ. ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಿ. ಯಹೇ ಕಾಂಟೋ ಕ ಜಂಗಲ್. ಕಲಿಯುಗ ಏನಾಗಿದೆ? ಮುಳ್ಳುಗಳ ಕಾಡಾಗಿದೆ. ಏಕ್ ದೋಕೋ ದುಃಖ ದೇತೆ ರಹತೆ. ಈಗ ಮುಳ್ಳುಗಳ ಕಾಡಲ್ಲಿ ಒಬ್ರಿಗೊಬ್ರು ಬರೀ ದುಃಖ ಕೊಡೋದೇ ಜೀವನ ಆಗೋಗ್ಬಿಟ್ಟಿದೆ. ಇಸ್ಕೋ ದುಃಖಧಾಮ್ ಕಹಾ ಜಾತ. ಈ ಕಲಿಯುಗಕ್ಕೆ ಏನಂತ ಹೇಳಲಾಗುತ್ತೆ? ದುಃಖಧಾಮ. ಸತ್ಯುಗ ಮೇ ಹೇ ಸುಖಧಾಮ್. ದುಃಖಧಾಮ್ ಸೆ ಸುಖಧಾಮ್ ಕೇಸೆ ಬಂತ ಯ ತುಮಕೋ ಸಮझाए. ಈ ದುಃಖಧಾಮದಿಂದ ಸುಖಧಾಮ ಹೆಂಗಾಗತ್ತೆ ಅನ್ನೋದು ನಿಮಗೆ ತಿಳಿಸಲಾಗಿದೆ. ಲಕ್ಷ್ಮೀನಾರಾಯಣ ಸುಖಧಾಮ್ ಮೇ ಥೇ ಫಿರ್ 84 ಜನ್ಮ ಮೇ ಲೇ ದುಃಖಧಾಮ್ ಸೆ ಆತೆ ಹೇ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರು ಸುಖಧಾಮದಲ್ಲಿದ್ದರು. 84 ಜನ್ಮ ತೆಗೆದುಕೊಂಡು ಕೊನೆಗೆ ದುಃಖಧಾಮದಲ್ಲಿ ಬಂದ್ಬಿಟ್ಟಿದ್ದಾರೆ. ಯ ಬ್ರಹ್ಮ ಕಾ ನಾಮ್ ಭಿ कैसे रखा? बाप कहते हैं मैं इनमें प्रवेश कर बेहद का संन्यास कराता हूँ. ಶಿವ ಬಾಬಾ ಹೇಳ್ತಾರೆ, ನಾನೇ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ಬೇಹದ್ದಿನ ತ್ಯಾಗವನ್ನು ಮಾಡಿಸ್ತಾ ಇದ್ದೀನಿ ಅಂತಾರೆ. ಫಟ್ ಸೆ ಸನ್ಯಾಸ ಕರಾ ದೇತೆ ಹೇ. ತಕ್ಷಣ ತ್ಯಾಗ ಮಾಡಿಸ್ಬಿಡ್ತೀನಿ ಅಂತಾರೆ. ಕ್ಯೋಂಕಿ ಬಾಬಾಕು ಸರ್ವಿಸ್ ಕರ್ನಿ ಹೇ. ಯಾಕೆಂದರೆ ತಂದೆನೇ ಬಂದು ಸೇವೆ ಮಾಡಬೇಕಾಗುತ್ತೆ. ವಹಿ ಕರಾತೆ ಹೇ. ಅದೇ ಕಾರ್ಯ ಅವ್ರು ಮಾಡಿಸ್ತಾರೆ. ಉನ್ಕೆ ಬಿಚಾಡೆ ಬಹುತ್ ನಿಕ್ಲೆ ಜಿನ್ಕಾ ನಾಮ್ ಬೈಟ್ ರಕ್ಕ. ಅವರಿಂದೇ ತುಂಬ ಜನ ಹುಟ್ಕೊಂಡಿದ್ದಾರೆ, ಹೆಸರು ಇಟ್ಟಿದ್ದಾರೆ. ಅವತ್ತು ಲೋಗ್ ಫಿರ್ ಬಿಲ್ಲಿ ಕೆ ಪುಂಗ್ರೆ ಬೈಟ್ ದಿಖಾಯ್. ಜನರೇನು ಮಾಡಿಬಿಟ್ಟಿದ್ದಾರೆ? ಬಟ್ಟಿನಲ್ಲಿ ಬೆಕ್ಕೊಂದು ಕಥೆಯೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಸಬ್ ದಂತ ಕಥಾಯ್. ಅಂದರೆ ಸಂಗಮಯುಗದಲ್ಲಿ ಪರಮಾತ್ಮ ಬಂದು ಮಕ್ಕಳನ್ನ ಯಾವ ಥರ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಯಾದ್ಗಾರ್. ಬಟ್ಟಿನಲ್ಲಿ ಬೆಕ್ಕು.
ಬಚಾವಾಗಿದ್ದು, ಇವೆಲ್ಲ ದಂತಕಥೆಗಳು ಎಷ್ಟೋ ಇದೆ ಅಂತ. ಬಿಲ್ಲಿ ತೋಡಿ ಜ್ಞಾನ ಬೈಟ್ ಸುನಿಂಗೆ, ಬೆಕ್ಕುಗಳು ಜ್ಞಾನ ಕೇಳ್ತಾವ? ಇಲ್ಲ. ಬಾಬಾ युक्ति है बहुत बताते रहते हैं, कोई बात किसको समझ में ना आए तो उनको बोलो, जब तक अल्फ को नहीं समझा तो और कुछ भी नहीं समझ सकेंगे. ಬಾಬಾ ಅವರು ಅನೇಕ ಐಡಿಯಾಸ್ ಅಂತೂ ಹೇಳ್ತಾ ಇರ್ತಾರೆ. ಕೆಲವು ಮಾತುಗಳು ಯಾರಿಗೂ ಅರ್ಥ ಆಗಲಿಲ್ಲ ಅಂದರೆ ಅವ್ರಿಗೆ ನೀವು ತಿಳಿಸಿ, ತಂದೆನೇ ತಿಳ್ಕೊಂಡಿಲ್ಲ ನೀವು ಅಂದರೆ ಬೇರೆ ಏನೂ ತಿಳ್ಕೊಳಕ್ಕಾಗೋದು. ಫಸ್ಟ್ ಪರಮಾತ್ಮನ ಟಾಪಿಕ್ ಬಗ್ಗೆ ಚೆನ್ನಾಗಿ ಹೇಳಿ. ಬಸವರಾಜಣ್ಣವರು ಭಾಳ ಚೆನ್ನಾಗಿ ಶರಣರು ಕಂಡ ಶಿವದಲ್ಲಿ ಶಿವಬಾಬಾ ಅವ್ರ ಪರಿಚಯ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ. ಅದು ಲಿಂಕ್ಸ್ ಎಲ್ಲ ಇದೆ, 19 ಲಿಂಕ್ಸ್ ಇದೆ, ಎಲ್ಲ ಕಳಿಸ್ತೀವಿ. ಪ್ಲೇ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ತಿಳ್ಕೊಳ್ಳಿ. ಅವ್ರು ಕುಚ್ ನೈ ಸಮझेंगे. ನೋಡಿ, ಶಿವಬಾಬಾ ಅವ್ರ ಬಗ್ಗೆ ಕರೆಕ್ಟಾಗಿ ಪರಿಚಯ ಗೊತ್ತಾಗಿಲ್ಲ, ಬೇರೆ ಏನು ತಿಳ್ಕೊಳಕ್ಕಾಗಲ್ಲ. ಏಕ ಬಾತ್ ನಿಶ್ಚಯ ಕರೋ, ಲಿಖೋ ನಹಿ ತೋ ಭೂಲ್ ಜಾಯ್. ಒಂದು ಮಾತು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಬರೀರಿ, ಇಲ್ಲ ಅಂದರೆ ಮರ್ತು ಹೋಗ್ಬಿಡ್ತೀರ. ಮುಖ್ಯ ಬಾತ್ ಹೈ ಬಾಪ್ ಕ ಪರಿಚಯ. ಮೈನ್ ವಿಚಾರ ಆಗಿದೆ, ತಂದೆ ಪರಿಚಯ ಇದೆ. हमारा बाबा सुप्रीम बाप है, सुप्रीम टीचर है, जो सारे विश्व के आदि मध्यांत का राज समझन. ನಮ್ಮ ತಂದೆ ಪರಮ ಶಿಕ್ಷಕ, ಪರಮಪಿತ, ಇಡೀ ವಿಶ್ವದ ಆದಿ ಮಧ್ಯಾಂತ್ಯದ ರಹಸ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಜಿನ್ಕಾ ಕೋಯಿ ಕೋ ಪತಾ ನಹಿ, ಅವ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಈ ಸಮಜಾನೆ ಮೇ ಬಿ ಟೈಮ್ चाहिए. ಈ ಜ್ಞಾನವನ್ನು ತಿಳಿಸ್ಕೊಡೋಕ್ಕೂ ಕೂಡ ಏನು ಬೇಕಾಗಿದೆ? ಸಮಯ ಬೇಕು. ಜಬ್ ತಕ್ ಬಾಪ್ ಕಾ ನಹಿ ಸಮಜಾ ತಬ್ ತಕ್ ಪ್ರಶ್ನೆ ಉಠಾತೆ ರಹಿ. ನೋಡಿ, ಎಲ್ಲಿವರೆಗೆ ಶಿವಬಾಬಾ ಅವ್ರ ಬಗ್ಗೆ ಸರಿಯಾಗಿ ಅರ್ಥ ಬುದ್ಧಿನಲ್ಲಿ ಕೂತ್ಕೊಳ್ಳೋದಿಲ್ಲ, ಅಲ್ಲಿವರು ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ ಅಲ್ವಾ? ಅದಂಗೆ ಇದಿಂಗೆ ಅಂತೇಳಿ ಕ್ವಶನ್ ಮಾಡ್ತಾನೆ. ಅಲಫ್ ನೈ ಸಮಜಾತೋ ಕುಚ್ ಬಿ ನೈ ಸಮझेंगे. ತಂದೆನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಆಸ್ತಿನೂ ತಿಳ್ಕೊಳ್ಳಲ್ಲ. ಮುಫತ್ ಸಂಶಯ ಉಠಾತೆ रहेंगे. ऐसे ऐसे शास्त्रों में भी कहते, इसलिए पहले सबका बाप का परिचय दो. ಸುಮ್ಮನೆ ಪ್ರಶ್ನೆಗಳನ್ನು ಹರಟೆ ಮಾಡ್ತಾ ಇರ್ತಾರೆ. ಅದರಿಂದ ಶಾಸ್ತ್ರಗಳಲ್ಲಿ ಈ ರೀತಿ ಇದೆ ಅಂತ, ಅದರಿಂದ ಫಸ್ಟು ನೀವು ಶಿವಬಾಬಾ ಯಾರು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಬಿಡಿ. ಅಚ್ಚಾ, मीठे सिगिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मुख्य सारांश, कर्म अकर्म विकर्म की गुह्य गति को बुद्धि में रख अब कोई विकर्म नहीं करना. ಕರ್ಮ ಅಂದ್ರೇನೋ, ಅಕರ್ಮ ಅಂದ್ರೇನೋ, ವಿಕರ್ಮ ಅಂದ್ರೇನೋ, ಇದೆಲ್ಲ ರಹಸ್ಯಗಳನ್ನು ಬುದ್ಧಿನಲ್ಲಿಟ್ಕೊಂಡು ಈಗ ಹೊಸದಾಗಿ ಯಾವ ವಿಕರ್ಮಗಳನ್ನು ಮಾಡೋಕ್ಕೆ ಹೋಗಬೇಡಿ. ज्ञान और योग की धारणा करके दूसरों को सुनाना है. ಜ್ಞಾನ ಯೋಗ ಚೆನ್ನಾಗಿ ಧಾರಣೆ ಮಾಡಿ ಬೇರೆಯವ್ರಿಗೂ ತಿಳಿಸ್ಕೊಡಿ. सत्य बाबा का सत्य नॉलेज देकर मनुष्यों को देवता बनाने की सेवा करना. ಸತ್ಯ ತಂದೆಯ ಸತ್ಯ ಜ್ಞಾನವನ್ನು ತಿಳ್ಕೊಂಡು ಮಾನವರನ್ನು ದೇವತೆಗಳನ್ನಾಗಿ ಮಾಡುವಂಥ ಸೇವೆಯನ್ನು ಮಾಡಿ. ವಿಕಾರೋಂ ಕಾ ದಲ್ದಲ್ ಸೆ ಸಬ್ಕೋ ನಿಕಾಲ್ನಾ ಹೈ. ವಿಕಾರಗಳ ಕೊಳಕಿನಿಂದ ಎಲ್ಲ ಜನರನ್ನು ಆಚೆಗೆ ತನ್ನಿ. ವರದಾನ, अपनी पावरफुल स्थिति द्वारा मनसा सेवा का सर्टिफिकेट प्राप्त करने वाले स्व अभ्यासी भव. ತಮ್ಮ ಶಕ್ತಿಶಾಲಿ ಸ್ಥಿತಿಯಿಂದ ಮನಸಾ ಸೇವೆಯ ಸರ್ಟಿಫಿಕೇಟನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವ್ರು स्व अभ्यासीಗಳು ಆಗಿ. विश्व को लाइट और माइट का वरदान देने के लिए अमृत वेले याद के स्व अभ्यास द्वारा पावरफुल वायुमंडल बनाओ. ಪ್ರಪಂಚಕ್ಕೆ ಲೈಟ್ ಮೈಟ್ ಕೊಡಬೇಕು, ವರದಾನ ಕೊಡಬೇಕು ಅಂದರೆ ಅಮೃತ ವೇಳೆ ಚೆನ್ನಾಗಿ ನೆನಪು ಮಾಡ್ತಾ ಸ್ವ ಅಭ್ಯಾಸದಿಂದ ಶಕ್ತಿಶಾಲಿ ವಾಯುಮಂಡಲವನ್ನು ತಯಾರು ಮಾಡಿ. ತಬ್ ಮನಸಾ ಸೇವಾ का सर्टिफिकेट प्राप्त होगा. ಆವಾಗ ನಿಮ್ಗೆ ಮನಸಾ ಸೇವೆ सर्टिफिकेट ಸಿಗುತ್ತೆ. लास्ट समय में मनसा द्वारा नज़र से निहाल करने की अपनी वृत्ति द्वारा उनकी वृत्तियों को बदलने की सेवा करनी है. ಕೊನೆ ಟೈಮ್ನಲ್ಲಿ ಮನಸಾ ಸೇವೆ ಮಾಡಬೇಕಾಗುತ್ತೆ, ದೃಷ್ಟಿಯಿಂದ ಸೇವೆ ಮಾಡಬೇಕಾಗುತ್ತೆ, ತಮ್ಮ ವೃತ್ತಿಯಿಂದ ಅನೇಕರ ವೃತ್ತಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಸೇವೆ ಮಾಡಬೇಕು. ಅಪ್ನಿ ಶ್ರೇಷ್ಠ ಸ್ಮೃತಿ ಸೇ ಸಬ್ಕಾ ಸಮರ್ಥ ಬನಾನಾ ಹೈ. ತಮ್ಮ ಶ್ರೇಷ್ಠ ಸ್ಮೃತಿಯಿಂದ ಎಲ್ಲರನ್ನೂ ಕೂಡ ಸಮರ್ಥರನ್ನಾಗಿ ಮಾಡಬೇಕು. ಜಬ್ ಐಸಿ ಲೈಟ್ ಮೈಟ್ ದೇನೆ ಕಾ ಅಭ್ಯಾಸ ಹೋಗಾ ತಬ್ ನಿರ್ವಿಘ್ನ ವಾಯುಮಂಡಲ್ ಬನೇಗಾ. ಯಾವಾಗ ಈ ರೀತಿ ಲೈಟ್ ಮೈಟ್ ಕೊಡ್ತಕ್ಕಂಥ ಅಭ್ಯಾಸ ಮಾಡ್ತಿರೋ ಆಗ ನೀವು ನಿರ್ವಿಘ್ನ ವಾಯುಮಂಡಲವನ್ನು ತಯಾರು ಮಾಡ್ಕೊತೀರ. ಯಾ ಬಿಲ್ ಕಿಲಾ ಮಜಬೂತ್ ಹೋಗ. ಈ ಕೋಟೆ ಏನಾಗುತ್ತೆ, ತುಂಬ ಗಟ್ಟಿ ಆಗುತ್ತೆ. ಸ್ಲೋಗನ್, ಸಮಜ್ದಾರ್ ವಹ ಹೈ ಜೋ ಮನಸಾ ವಾಚಾ ಕರ್ಮಣ ತೀನೋ ಸೇವಾಯೇ ಸಾಥ್ ಸಾಥ್ ಕರ್ತೆ ಹೈ. ಬುದ್ಧಿವಂತರು ಯಾರು ಅಂದರೆ
ಮನಸ ವಾಚ ಕರ್ಮಣ 3 ಪ್ರಕಾರದ ಸೇವೆಗಳನ್ನು ಒಟ್ಟೊಟ್ಟಿಗೆ ಮಾಡುವಂತಾರೆ ಬುದ್ಧಿವಂತರು ಆಗಿದ್ದಾರೆ. ಅಚ್ಚ. ಓಂ ಶಾಂತಿ.